ಕಲ್ಗೋಡ್ ಬರ್ತಾರೆ, ಅಧ್ಯಕ್ಷರು ಇದರಲ್ಲಿ ಇದ್ದಾರೆ, ವಾರಣಾಸಿನ ಎಲ್ಲ ಇದ್ದಾರೆ. ಏನು ಗಂಗಾ ಇದಕ್ಕೆ ಹೋಗಿರ್ಬೇಕು, ಕುಂಬೇಳ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ ಈ ಮಾನ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವರು, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ, ಸೋಮಿನಕೊಪ್ಪ ಮುಖ್ಯ ರಸ್ತೆ, ಶಿವಮೊಗ್ಗ. ದಿನಾಂಕ 10 ಮಾರ್ಚ್ 2025ರಿಂದ 12 ಮಾರ್ಚ್ 2025ರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು 108 ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್, ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್. ಉತ್ತರ ಕೊಡಬೇಕಂದ್ರೆ 230 ಕೋಟಿ ಒಬ್ಬರು MLA ಕ್ಷೇತ್ರಕ್ಕೆ ಬರೀ ಗ್ಯಾರಂಟಿಗಳಿಗೆ ಹೋಗುತ್ತೆ ದುಡ್ಡು, ಬರೀ ಗ್ಯಾರಂಟಿಗಳಿಗೆ. ಬಹುಪಾಲು ಹಿಂದೂನ ಮುಸ್ಲಿಮ್ಸ ಜಾತಿ ಮೇಲೆ ಕೊಟ್ಟಿದ್ದಾರಾ? ಈಗ ಕೊಟ್ಟವಲ್ಲ, ಬಡತನ ಜಾತಿ ಮೇಲೆ ಹೇಳ್ತೀರಾ ನೀವು? ಈಗ ನನಗೆ 500 ರೂಪಾಯಿ ಕೊಡ್ತೀರಿ, ಮುಸ್ಲಿಮ್ ಅವ್ರಿಗೆ ನನಗೆ ಕೊಡ್ತಾನೆ, ಇಲ್ಲ ನಾನು ಮುಸ್ಲಿಮಿಗೆ, ಅದು ಜಾತಿ ಕನ್ವರ್ಟ್ ಆಗುತ್ತಾ? ಅದು ಎಜುಕೇಷನಿಗೆ ಕೊಟ್ರಪ್ಪ, ಈಗ ಜಾತಿ ಕನ್ವರ್ಟ್ ಆಯ್ತಾ ನಿಮಗೆ? ಎಲ್ಲಿದ್ದೀವಿ ನಾವು? ಹೈಯೆಸ್ಟ್ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಗೋಮಾತಾ ಅಂತ ಹೇಳಿ ನಿಲ್ಲಿಸ್ತೀವಿ ಅಂತ ಹೇಳಿದವರು. ಇವೆಲ್ಲ ಪ್ರಶ್ನೆ ಯಾಕೆ ಉತ್ತರ ಬಂದಿಲ್ಲ? ಗೋಮಾತ್ರ ಅವರೇ ತಾನೆ. ನಾವು ದಿನ ಗೋಮಾತ್ರನ ಪೂಜೆ ಮಾಡ್ತೀವಿ, ಬಾಯಲ್ಲಿ ಹೇಳಲಿಲ್ಲ ಅಂದ್ರೂ ಹೃದಯದಲ್ಲಿ ಇಟ್ಕೊಡ್ತೀವಿ. ಇವ್ರು ಬಾಯಲ್ಲಿ ಹೇಳಿ ಮಾರ್ತಾರಲ್ಲ ಗೋಮಾತನ. 230 ಕೋಟಿ ರೀ, ಒಂದು ವರ್ಷಕ್ಕೆ, ಒಂದು ಕ್ಷೇತ್ರಕ್ಕೆ, ಒಬ್ಬೊಬ್ರು ಮನೆಗೂ ಕೂಡ ಕಮಿಷನ್ ಇಲ್ಲದೆ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಗ್ಯಾರಂಟಿಗಳ ಕಾರ್ಯಕ್ರಮ ನಿಲ್ಸ ಇಲ್ವೇ? ಯಾಕೆ ಬಡವ್ರ ಮನೆ ಅಭಿವೃದ್ಧಿ ಆಗ್ಬಾರ್ದಾ? ನಾನು ಪ್ರಶ್ನೆ ಕೇಳ್ತೀನಪ್ಪ. ಹಾಗಾದ್ರೆ ಹಿಂದೂಗಳಿಗೆ ಮಾಡಿಬಿಟ್ಟಿದ್ದೀವಿ, ಹಾಗಾದ್ರೆ ಬರೀ ಅವ್ರದೆಲ್ಲ ಮುಸ್ಲಿಮ್ಸಿಗೆ ಕೊಟ್ಬಿಟ್ಟಿದ್ದೀವ? ಅದಂಗಾಗುತ್ತೆ? ಯಾಕೆ ಜಾತಿ ಮೇಲೆ ಬಜೆಟ್ ಯಾರು ಮಾಡ್ತಾರ? UPಯಲ್ಲಿ ಮುಸ್ಲಿಮ್ಸ್ ಅವ್ರು ಇಲ್ವೇ ಇಲ್ವಾ? BJP ಅವರು ಹಾಗಾದ್ರೆ ಸಹಾಯನೇ ಮಾಡ್ತಾ ಇಲ್ವಾ? ಅಲ್ಲಿ ಎಷ್ಟು % ಇದೆ ಮುಸ್ಲಿಮ್ಸಲ್ಲಿ? ನೋ ಪ್ರಾಬ್ಲಮ್, ಒಂದು ನಿಮಿಷ, ನೋ ಪ್ರಾಬ್ಲಮ್. ಎಜುಕೇಷನಿಗೆ ಕೊಟ್ಟಿದ್ದಾರೆ, ಬನ್ನಿ ಚರ್ಚೆಗೆ. ಆ ಕಾಲೇಜಸಲ್ಲಿ, ಮೈನಾರಿಟಿ ಕಾಲೇಜಸಲ್ಲಿ 25% ಯಾರಿಗೆ ಕೊಡ್ತೀರಿ ಓದೋಕ್ಕೆ? ಬೇರೆ ನಾನ್ ಮೈನಾರಿಟೀಸ್ ಅವ್ರಿಗೆ ಕೊಡೋದಿಲ್ವಾ? ಅದನ್ಯಾಕೆ ಚರ್ಚೆ ಮಾಡಲ್ಲ? ಅಲ್ಲಿ ಬರೀ ಮೈನಾರಿಟಿ ಇರಲ್ಲ, 25% ಬೇರೆಯವರು ಇರ್ತಾರೆ ಅಂತೇಳಿ ಕೊಡ್ತೀವಿ. ಯಾವಾಗಲೂ ಅಷ್ಟೇ ಶೈಕ್ಷಣಿಕವಾಗಿ ಅವ್ರಿಗೆ ಸಹಾಯ ಮಾಡಬೇಕು. ಶೈಕ್ಷಣಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಉಳಿದಿದೆ ಅಂತ ಹೇಳಿ 5,000ದಲ್ಲಿ 1,250 ಕೋಟಿ ಕೊಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಜಾತಿಯವರು ಬರ್ತಾರಲ್ರಿ, ಲೆಕ್ಕ ಮಾಡ್ತೀರಾ ಅಲ್ಲಿ? ಹಾಗಾದ್ರೆ ಅಲ್ಲಿ ಮತ್ತೆ ಸಬ್ ಗ್ರೂಪ್ ಏನಾರು ಮಾಡಿದಾರ? ಪ್ರೋಗ್ರೆಸಿವ್ ಥಿಂಕಿಂಗ್ ಇರ್ಬೇಕ್ರಿ. ಮಾತಾಡಿದ ತಕ್ಷಣ ಪಾಕಿಸ್ತಾನು, ಹಲಾಲು, ಇವೆಲ್ಲ ನಡೆಯೋದಿಲ್ಲ BJP ಅವ್ರದ್ದು. ಅವರಂಥ ವರ್ಸ್ಟು ನಮ್ಮ ದೇಶದೊಳಗೆ ಶಾಪ ಅವರು. ನಿಜ ಹೇಳ್ಬೇಕಂದ್ರೆ ಮಾತೆತ್ತಿದ್ರೆ ಜಾತಿ ಧರ್ಮ, ನಾವು ಜಾತಿ ಧರ್ಮ ಯಾವತ್ತೂ ಕೂಡ ಮಾಡಲ್ಲ. ನೀವು ಪ್ರಶ್ನೆ ಕೇಳ್ತೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಹೇಳ್ತೀನಿ, ಈ ದೇಶನ ಗೋಮಾತೆಯಲ್ಲಿ ಹರಾಜು ಮಾಡಿದವ್ರು ಯಾರು? ಆಯ್ತಪ್ಪ, 53,000ನ 58,000ನ 60,000 ಕೋಟಿ ಒಳಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಸಾಲ ಇತ್ತು. ನಿನ್ನೆ ನೋಡಿದೆ ನಾನು, ಸಾಲ ಮಾಡಿಬಿಟ್ಟಿದ್ದಾರೆ, ಹರಾಜು ಮಾಡಿಬಿಟ್ಟಿದ್ದಾರೆ. ನಿಮ್ಮ ದೇಶದಲ್ಲಿ ಎಷ್ಟು ಗೊತ್ತಾ ನೀವೆಲ್ಲ ಕಟ್ಟಬೇಕು? ಹಾಂ, ಯು ನೋ ವಾಟ್ ಇಸ್ ದ ಲಯಬಿಲಿಟಿ ಆನ್ ಅಸ್? 183 lakh crores. ಇವರು ಬಂದ ಮೇಲೆ 1,300 ಚಿಲ್ಲರೆ ಕೋಟಿ ಸಾಲ ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ರಿ ನೋಡೋಣ, ಅವರೇ ಒಪ್ಕೊಂಡಿದ್ದಾರಾ? ಇಲ್ಲ. ನಮಗೆ ಸಾಲ ಮಾಡೋಕ್ಕೆ ಇತಿಮಿತಿ ಇದೆ 3% ಒಳಗೆ. ಅವ್ರು ಕ್ರಾಸ್ ಮಾಡಿಲ್ಲ. ಅವರು ಯಾರು ಪ್ರಶ್ನೆ ಮಾಡಿದ್ದೀರ ಅವರಿಗೆ? ನಿನ್ನೆ ಅದನ್ನೇ ಸಿದ್ದರಾಮಯ್ಯ ನೋಡಿದೆ ನಾನು. ಲಯಬಿಲಿಟಿ ನಿಮ್ಮ ಮೇಲೆ ಬರೋದ್ರಿ.
ಅಲ್ಲ, ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ವಾ? ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀರಿ ನೀವು? ಟ್ಯಾಕ್ಸ್ ಕಲೆಕ್ಷನ್ ಈಸ್ ವೆರಿ ಗುಡ್ ಇನ್ ಕರ್ನಾಟಕ. ಯು ನೋ ವೈ? ನಾನು ನಿಮಗೆ ಹೇಳ್ತಾ ಇದ್ದೆ, ನೆನಪಿದೆಯಾ? ಮನುಷ್ಯನಿಗೆ ಬ್ಲಡ್ಡು, ಮಾರ್ಕೆಟಲ್ಲಿ ದುಡ್ಡು. ಬಡವ್ರ ಕೈಯಲ್ಲಿ ದುಡ್ಡು ಬಂದರೆ ಮಾರ್ಕೆಟಿಗೆ ಹೋಗಿ, ಸಂತೆಗೆ ಹೋಗಿ ಖರ್ಚು ಮಾಡ್ತಾನೆ ಅವನು. ಇಲ್ಲ ಅಂತ ಹೇಳ್ರಿ, ಸಾಹುಕಾರಲ್ಲಿ ಕೊಟ್ಟರೆ ಏನಾಗುತ್ತೆ? ಬ್ಯಾಂಕಲ್ಲಿ ಇಡ್ತಾನೆ ಅವನು. ನಿಮಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಕ್ರಂಚ್ ಬರುತ್ತೆ, ದುಡ್ಡು ಕ್ರಂಚ್ ಬರುತ್ತೆ, ಶಾರ್ಟೇಜ್ ಆಫ್ ಮನಿ ಬರುತ್ತೆ. ನೀವಿಲ್ಲ ಅಂತ ಇದು ಪ್ರಶ್ನೆ ಮಾಡಬೇಕು ನಮಗೆ ನೀವು.